ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಹೊಸ ಸೀರೀಸ್ ಆಫ್ಟರ್ T20 ವರ್ಲ್ಡ್ ಕಪ್ ಮೊದಲನೇ ಸೀರೀಸು. ಇಟ್ಸ್ T20 5 ಮ್ಯಾಚ್ T20 ಸೀರೀಸು. ಮೊದಲನೇ ಮ್ಯಾಚ್ ನಾಳೆಯಿಂದ. ಸೊ ಈ ಮ್ಯಾಚಿಗೆ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಯಾವ ಥರ ಇರಬೇಕು ನಮ್ಮ ಟೀಮ್ ಇಂಡಿಯಾದು ಅಂತ ನೋಡೋಣ. ಆಲ್ರೆಡಿ 15 ಮೆಂಬರ್ಸ್ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ BCCI ಅವರು. ಹೋಗ್ಬಿಡೋಣ ಪ್ಲೇಯಿಂಗ್ 11. ಅದಕ್ಕೆ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಸೊ ಸ್ಕ್ವಾಡ್ ವಿಚಾರಕ್ಕೆ ಬಂತು ಅಂತಂದರೆ 3 ಜನನ ಕಿತ್ತಾಕ್ಬಿಟ್ಟು 3 ಜನನ ಹೊಸದಾಗಿ ಫಸ್ಟ್ 2 ಮ್ಯಾಚ್ಗೆ ಆ್ಯಡ್ ಮಾಡ್ಕೊಂಡಿದ್ರೆ. ಯಾಕಂದರೆ ಇವಾಗಿರುವಂಥ ಶಿವಮ್ ದುಬೆ ಆಗಿರ್ಬೋದು, ಇವರೆಲ್ಲ ಒಂಥರ ವರ್ಲ್ಡ್ ಕಪ್ ಸೆಲೆಬ್ರೇಷನ್ ಗುಂಗಲ್ಲಿದೆ. ಸ್ವಲ್ಪ ದಿನ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಸಂಜು ಸ್ಯಾಮ್ಸನು, ಶಿವಮ್ ದುಬೆ ಜೊತೆಗೆ ಇನ್ನೊಬ್ಬ ಯಶಸ್ವಿ ಜೈಸ್ವಾಲ್, ಇವ್ರು 3 ಜನ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಸ್ವಲ್ಪ ದಿನ, 1-2 ದಿನ. ಆಮೇಲೆ ವಾಪಸ್ ಕರ್ಕೊಳ್ಳೋಣ ಅಂತ ಹೊಸದಾಗಿ 3 ಜನನ ಆ್ಯಡ್ ಮಾಡಿದ್ದು. ಇಟ್ಸ್ ಹರ್ಷಿತ್ ರಾಣಾ ಜೊತೆಗೆ ಸಾಯಿ ಸುದರ್ಶನ್ ಆ್ಯಂಡ್ ಜಿತೇಶ್ ಶರ್ಮಾ ಅವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದು. ಸೊ ಈ 15 ಮೆಂಬರ್ಸ್ ಸ್ಕ್ವಾಡಲ್ಲಿ 11 ಯಾವ ಥರ ಇರಬೇಕು ನನಗನ್ಸುತ್ತೆ ಪ್ರಾಬ್ಲಿ ಈ ಥರ ಇರ್ಬೋದು ಅಂತ. ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಅಂಡರ್ಲಿ ಹೋಗ್ತಾ ಇರುವಂಥ ಟೀಮು. ಶುಭ್ಮನ್ ಗಿಲ್ಲೇನೆ ಕ್ಯಾಪ್ಟನ್ ಆಗಿರ್ತಾರೆ. ಇನ್ಯಾರು ಕ್ಯಾಪ್ಟನ್ ಆಗ್ತಾರೆ? ಗುರು ನೀನು ಏನು ಗುರು, ನೀನು ಸ್ವಲ್ಪ ಲಾಜಿಕ್ ಆಗಿರೋ ಮಾತಾಡು ಗುರು ಅಂತ ಹೇಳ್ತೀರಾ. ಸೆಕೆಂಡ್ ನನ್ನ ಪ್ರಕಾರ ಓಪನಿಂಗ್ ಪೇರ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಋತುರಾಜ್ ಗಾಯಕ್ವಾಡು. ನಂಬರ್ 3 ಪ್ರಾಬ್ಲಿ ಬರ್ಬೋದು ಸಾಯಿ ಸುದರ್ಶನ್ ಅಂತ ಅನ್ಕೊಂಡಿದ್ದೀನಿ. ನಂಬರ್ 4 ರಿಯಾನ್ ಪರಾಗ್ ಅವ್ರು ಖಂಡಿತ ಬರಲೇಬೇಕು. ಹೌದು, ಅವ್ರು ಕೊಟ್ಟಿರ್ಬೋದು ಸ್ಟೇಟ್ಮೆಂಟ್ಗಳನ್ನ, ವರ್ಲ್ಡ್ ಕಪ್ ನೋಡಲ್ಲ, ಬದನೆಕಾಯಿ ನೋಡಲ್ಲ, ಅದು ನೋಡಲ್ಲ, ಇದು ನೋಡಲ್ಲ ಅಂತ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾರೆ ರಿಯಾನ್ ಪರಾಗ್ 100% ಇರಲೇಬೇಕು. ನಂಬರ್ 5 ನನ್ನ ಪ್ರಕಾರ ರಿಂಕು ಸಿಂಗ್ ಆಡುವಂಥ ಸಾಧ್ಯತೆ ಇದೆ. ರಿಂಕು ಸಿಂಗ್ ಸಾಧ್ಯತೆ ಅಲ್ಲ, ರಿಂಕು ಸಿಂಗ್ ಆಡ್ತಾರೆ. ನಂಬರ್ 6 ಜುರಾಲ್ ಅವರಿದ್ದಾರೆ. ನನ್ನ ಪ್ರಕಾರ ಜುರಾಲ್ಗೆ ಆಡಿಸ್ಬೇಕಾದ್ರೆ ಜಿತೇಶ್ ಶರ್ಮಾ ಒಂಥರ ಸಬ್ಸ್ಟಿಟ್ಯೂಟ್ ಆಗಿ ಒಂಥರ ಬಂದಿದ್ದಾರೆ ಅಂತ ಹೇಳ್ಬೇಕು, ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಸೊ ಅದನ್ನ ಜುರಾಲ್ಗೆ ಇಲ್ಲಿ ಅವಕಾಶ ಇರುತ್ತೆ ಜಿತೇಶ್ ಶರ್ಮಾಗಿಂತ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ. ಬಟ್ ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡಬೇಕು. ನಂಬರ್ 7 ಇಟ್ಸ್ ವಾಷಿಂಗ್ಟನ್ ಸುಂದರ್ ಅವ್ರು ಆಡ್ತಾರೆ. ನಂಬರ್ 8 ಇಟ್ಸ್ ರವಿ ಬಿಷ್ಣು ಅವ್ರು ಆಡ್ತಾರೆ. ಈ 2 ಸ್ಪಿನ್ನರ್ಸ್ ಜೊತೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 9 ಇಟ್ಸ್ ಆವೇಶ್ ಖಾನ್. ನಂಬರ್ 10 ಇಟ್ಸ್ ಮುಖೇಶ್ ಕುಮಾರ್. ಆ್ಯಂಡ್ ನಂಬರ್ 11 ಇಟ್ಸ್ ನನ್ನ ಪ್ರಕಾರ ಖಲೀಲ್ ಅಹ್ಮದ್ ಅವರು ಆಡ್ಬೋದು ಅಂತ. ಆವೇಶ್ ಖಾನು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ T20s ಅಂತ ಬಂದಾಗ. ಮುಖೇಶ್ ಕುಮಾರ್ ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಖಲೀಲ್ ಅಹ್ಮದ್ ಆ್ಯಕ್ಚುಲಿ ಈ T20 ವರ್ಲ್ಡ್ ಕಪ್ಗೆ ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಬೇರೆ ಇದ್ರು. ಸೊ ಅಲ್ಲಿ ಅವಕಾಶ ಕೊಡೋದಕ್ಕಾಗಲಿಲ್ಲ, ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿದ್ರು ಅಂತ ಇಲ್ಲಿ ಕರ್ಕೊಂಡಿದ್ದಾರೆ ಅಷ್ಟೇನೆ. ಸೊ ಇಲ್ಲಿ ಸ್ಕ್ವಾಡ್ನ ನೋಡ್ತು ಅಂದರೆ ಇನ್ನು ಅವಕಾಶ ಸಿಕ್ಕಿಲ್ಲ. ಇಲ್ಲಿ ತುಷಾರ್ ದೇಶಪಾಂಡೆಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಜೊತೆಗೆ ಹರ್ಷಿತ್ ರಾಣಾ ಅವರು ಕೂಡ ಸಬ್ಸ್ಟಿಟ್ಯೂಟ್ ಆಗಿ ಒಂಥರ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಸಬ್ಸ್ಟಿಟ್ಯೂಟ್ ಅಂತ ಹೇಳೋಕ್ಕಾಗಲ್ಲ, ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಸೊ ಅವ್ರು ನನ್ನ ಪ್ರಕಾರ ಕಾಯಬೇಕಾಗತ್ತೆ ಅಂತ ಕಾಣಿಸುತ್ತೆ. ತುಷಾರ್ ದೇಶಪಾಂಡೆ ಸ್ವಲ್ಪ ಕಾಯಬೇಕಾಗತ್ತೆ. ಯಾಕಂದರೆ ಖಲೀಲ್ ಅಹ್ಮದ್ ಆಗಿರಲಿ, ಮುಖೇಶ್ ಕುಮಾರ್ ಆಗಿರಲಿ, ಜೊತೆಗೆ ಆವೇಶ್ ಖಾನ್ ಆಗಿರಲಿ ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಅವ್ರನ್ನೇ ಆಡಿಸುವಂಥ ಸಾಧ್ಯತೆ ನನ್ನ ಪ್ರಕಾರ ಕಾಣಿಸಿದೆ. ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಬಿಷ್ಣಾಯ್ ಅಂತ 100% ಆಡ್ತಾರೆ ಇಬ್ಬರು ಸ್ಪಿನ್ನರ್ಸ್. ಆಮೇಲೆ ರಿಯಾನ್ ಪರಾಗ್ 100%. ಜುರಲ್ಲು ನನ್ನ ಪ್ರಕಾರ ಜಿತೇಶ್ ಶರ್ಮಾ ಮತ್ತು ಜುರಲ್ಲಿ ಎಲ್ಲರೂ ಜುರಲ್ನ ಕೂರಿಸ್ಬಿಟ್ಟು ಜಿತೇಶ್ ಶರ್ಮನ ಆಡಿಸ್ಬಿಡ್ತು ಅಂದರೆ ಜುರಲ್ಲಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡುತ್ತೆ. ಯಾಕಂದರೆ ರೀಪ್ಲೇಸ್ಮೆಂಟ್ ಆಗಿ ಬಂದವ್ರನ್ನೆಲ್ಲ ಆಡಿಸ್ತಾವ್ರಲ್ಲ ಗುರು ಅಂತ. ಆಗ ನೋಡೋಕೆ ಸಾಯಿ ಸುದರ್ಶನ್ ಬಂದಿರೋದು ರೀಪ್ಲೇಸ್ಮೆಂಟ್ ಆಗಿ. ಇಲ್ಲಿ ಅಭಿಷೇಕ್ ಶರ್ಮಾಗೆ ಪ್ರಿಫರೆನ್ಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ಸಾಯಿ ಸುದರ್ಶನ್ ಆಡಿಸ್ಬೇಕು. ಯಾಕಂದರೆ ಸಾಯಿ ಸುದರ್ಶನ್ ಬೆಟ್ರಾಗಿ ಕಾಣಿಸ್ಕೊಂಡಿದ್ದಾರೆ. ಅಭಿಷೇಕ್ ಶರ್ಮಾಗೆ ಕಂಪೇರ್ ಮಾಡ್ಕೊಂಡ್ರೆ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ನಾನು ಸಾಯಿ ಸುದರ್ಶನ ಬ್ಯಾಕ್ ಮಾಡ್ತೀನಿ ಅಭಿಷೇಕ್ ಶರ್ಮಾಗಿಂತ. ಹೌದು, ಅಭಿಷೇಕ್ ಶರ್ಮಾ ಅಟ್ಯಾಕಿಂಗ್ ಇನ್ನಿಂಗ್ಸ್ನ ಆಡಿದ್ದಾರೆ. ಅವ್ರು ಪವರ್ ಪ್ಲೇಲಿ ಓಪನಿಂಗ್ ಬಂದಾಗ ನನ್ನ ಪ್ರಕಾರ ಬೆಂಕಿಯಾಗಿ ಆಡ್ತಾರೆ. ಇದು ಶುಭ್ಮನ್ ಗಿಲ್ ಓಪನ್ ಮಾಡಿದ್ರೆ, ಶುಭ್ಮನ್ ಗಿಲ್ ಮತ್ತು ಋತು ಓಪನ್ ಮಾಡೋದ್ರಿಂದ ಇಲ್ಲಿ ನಂಬರ್ 3 ನನ್ನ ಪ್ರಕಾರ ಇವ್ರು ಆಡ್ಕೊಂಡ್ರೆ ಸಾಯಿ ಸುದರ್ಶನ್ ಆಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಸಾಯಿ ಸುದರ್ಶನ್ ನಂಬರ್ 3 ಬಂದ್ಬಿಟ್ಟು ಕೂಡ ರನ್ಸ್ನ ಹೊಡೆದಿದ್ದಾರೆ. ಸೊ ನನ್ನ ಪ್ರಕಾರ ಈ ಥರ ಇರ್ಬೋದು ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಅಂತ. ನೀವು ನಿಮ್ಮ ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನೋಡೋಣ ಹೆಂಗಿರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.